ಯಾವ್ದಾವ್ದೋ ರಾಜ್ಯದಿಂದ ಬಂದು ಇಲ್ಲಿ ಡ್ರಗ್ ಅನ್ನ ಹಿಡಿತಾ ಇದ್ದಾರೆ ಅಂದ್ರೆ ಮೈಸೂರಲ್ಲಿ ಬೆಂಗಳೂರಲ್ಲಿ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ಅಂತಾರೆ, ಹೇಳಿದ್ದಾರೆ ಮುಖ್ಯಮಂತ್ರಿ. ಆಮೇಲೆ ಯಾವುದೋ ಒಂದು ಬ್ಯಾನರ್, ಸಣ್ಣ ಗಲಾಟೆ, ಒಂದು ಬ್ಯಾನರ್ಗೆ ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಒಬ್ಬ SP ಗೆ, ಒಬ್ಬ ADGPಗೆ, DYSPಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಂದ್ರೆ ಮಾನ ಇದೆಯಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ. ಅಂದ್ರೆ ನಾವು ನೆನ್ನೆ ಹೋರಾಟ ಮಾಡಿದ್ದು ಸರಿ ಆಯ್ತಲ್ಲ ಅಲ್ಲಿಗೆ. ಅವ್ರು ಯಾವುದೋ ಬರದಲ್ಲಿ ಮುಖ್ಯಮಂತ್ರಿ ಏನೋ ಮರೆತುಬಿಟ್ಟು ಪೊಲೀಸರು ಮಾನ ಮರ್ಯಾದೆನೇ ತೆಗೆದಾಕ್ಬಿಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಫೋಟೋ ಮಾತ್ರ ಚಂದ ಬಂದಿದೆ, ಬೆಳಗ್ಗೆ ಪೇಪರಲ್ಲಿ ಒಳ್ಳೆ ಫೋಟೋ ಹಾಕಿದ್ದಾರೆ, ಎಲ್ಲರೂ ನಿಂತುಕೊಂಡು ಅಪರಾಧಿ ಸ್ಥಾನದಲ್ಲಿ ನಿಲ್ಸಿರೋ ಫೋಟೋ ಅದು. ಮುಖ್ಯಮಂತ್ರಿಗಳು ಅವ್ರ ಜೊತೆ ಎಲ್ಲ ಅಪರಾಧಿಗಳ ತರ ನಿಲ್ಸಿದ್ದೀರ ನೀವು. ಇದೇನಾ ಕರ್ನಾಟಕದ ಪೊಲೀಸರಿಗೆ? ಇಡೀ ದೇಶದಲ್ಲಿ ಒಂದು ಗೌರವ ಇತ್ತು, ಒಂದು ಹೆಮ್ಮೆ ಇತ್ತು. ನಮ್ಮ ರಾಜ್ಯದವರು ಬಹಳಷ್ಟು ಜನ ಇವತ್ತು ಚೀಫ್ ಆಗಿರೋರು ಕೂಡ, CBI ಚೀಫ್ ಆಗಿರೋರು ಕೂಡ ಕರ್ನಾಟಕದ ಪೊಲೀಸ್. CBI ಚೀಫ್ ಆಗಿರೋರು ಪ್ರವೀಣ್ ಸೂದ್. ಅಂತ ಒಂದು ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ಬಂದ ಮೇಲೆ ಕಾಂಗ್ರೆಸ್ ಆಫೀಸ್ಗಳು ಮಾಡ್ಬಿಟ್ಟಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗಳ ಬೋರ್ಡ್ಗಳೆಲ್ಲ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ಗಳಾಗೋಗ್ಬಿಟ್ಟಿದೆ. ಎಲ್ಲ ಬೋರ್ಡನ್ನು ಬದಲಾಯಿಸ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ. ಟ್ರಾನ್ಸ್ಫರ್ಗೆ ದುಡ್ಡು ಇಲ್ಲದೆ ಟ್ರಾನ್ಸ್ಫರ್ ಇಲ್ಲ, ಹಣ ಕೊಟ್ರೆ ನಿಮಗೆ ಒಳ್ಳೆ ಪೋಸ್ಟ್, ಹಣ ಕೊಟ್ರೆ ಆಯಕಟ್ಟಿನ ಜಾಗ. ಇದು ಇವತ್ತು ಪೊಲೀಸ್ ಇಲಾಖೆ. ಅದನ್ನ ಮುಖ್ಯಮಂತ್ರಿನೇ ಸ್ಪಷ್ಟ ಮಾಡ್ಬಿಟ್ಟಿದಾರಲ್ಲ, ಅವರೇ ಬೆತ್ತಲ್, ನಾವಲ್ಲ, ಅವರೇ ಬೆತ್ತಲ್ ಮಾಡ್ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆಯನ್ನು. ನಮ್ಮ ಹಿಂದೆ ಎಲ್ಲ ಪೊಲೀಸ್ ಇಲಾಖೆಯವ್ರನ್ನ ಕರೆದು ಸಭೆ ಮಾಡಬೇಕಾದ್ರೆ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಿರಲಿ, ನೀವು ಹಿಂಗೆ ಒಳ್ಳೆ ಕೆಲಸ ಮಾಡಿದ್ರಿ, ಈ ಥರ ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಿ. ಈಗ ಏನೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೋ ಅದಕ್ಕೆ ಕರೆದು ಚೀಮಾರಿ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀರಿ. ಇದ್ರ ಜೊತೆಗೆ ಇದು ನಮ್ಮ ಶಿಡ್ಲಘಟ್ಟ 5 ತಂಡ ರಚನೆ ಮಾಡಿದಾರಂತೆ. ರಾಜೀವ್ ಗೌಡ 5 ತಂಡ. ಯಾವ ತಂಡಕ್ಕೂ ಅವನು ಸಿಕ್ಕಿಲ್ಲ, ಕಾಂಗ್ರೆಸ್ ತಂಡಕ್ಕೆ ಮಾತ್ರ ಸಿಗ್ತಾನ ಅವನು, ಪೊಲೀಸ್ ತಂಡಕ್ಕೆ ಸಿಗಲ್ಲ. ಬರದ್ ಮಾಡ್ಕೊಳ್ಳಿ, ಸುಮ್ಮನೆ ಯಾಕೆ ಪೊಲೀಸವ್ರಿಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ದುಡ್ಡು. ಕಾಂಗ್ರೆಸ್ ತಂಡ ಮಾಡಿ, ಒಂದು ತಂಡ ಮಾಡಿ, ನಾನು ಹೇಳ್ತಾ ಇದ್ದೀನಿ ಏನ ಸ್ವಾಮಿ, ಕಾಂಗ್ರೆಸ್ನ ಒಂದು ತಂಡ ಮಾಡಿ 100% ಸಿಕ್ಕಾಕತ್ತಾರೆ. ಅವ್ಯಾಚ ಶಬ್ದಗಳು, ಅವ್ರ ಮನೆಯವ್ರನ್ನ, ಅವ್ರ ತಾಯಿನ, ಅವರ ಅಕ್ಕ, ಮನೆಯಲ್ಲಿರೋರ್ನೆಲ್ಲರನ್ನು ಆ ಶಬ್ದಗಳ ಬಳಕೆ. ಅದು ಕ್ಯಾಂಡಿಡೇಟ್ ಆಗಿದ್ದವ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದವ್ರು. ಇನ್ನು ಬಂಧನ ಇಲ್ಲ, ಕ್ರಮ ಇಲ್ಲ. ನಾನು ಚೀಫ್ ಸೆಕ್ರೆಟರಿ ಅವ್ರನ್ನ ನಮ್ಮ ಆಫೀಸ್ಗೆ ಕರೆದು ನನ್ನ ಪ್ರತಿಭಟನೆಯನ್ನು ಕೂಡ ನಾನು ಮಾಡಿದ್ದೀನಿ. ಮೊನ್ನೆ ಚೀಫ್ ಸೆಕ್ರೆಟರಿ ಅವ್ರನ್ನ ಕರೆದು ಪ್ರತಿಭಟನೆ ಕೂಡ ಮಾಡಿದ್ದೀನಿ, ಪತ್ರನೂ ಕೂಡ ಕೊಟ್ಟಿದ್ದೀನಿ ಅವರಿಗೆ. ನಮ್ಮ ಛಲವಾದಿನೂ ಕೂಡ 3 ದಿನದಿಂದ ಪತ್ರನೂ ಕೂಡ ಬರೆದಿದ್ದಾರೆ. ಅಷ್ಟಾಯ್ತು, ಇನ್ನೇನು ಸರಿ ಹೋಯ್ತಪ್ಪ ಎಲ್ಲ, ಇನ್ಮೇಲೆ ಎಲ್ಲೋ ಶೆಡ್ಯೂಲ್ ಕಟ್ಟದ ರೀತಿ ಇನ್ನೆಲ್ಲೂ ಆಗದೇ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಈಗ ಅವಾಗ ಮೈಸೂರು ಎದ್ದೈತೆ, ಮತ್ತೆ ಮುಖ್ಯಮಂತ್ರಿಗಳ ತವರೂರು. ಅಲ್ಲಿ ಆ PDOನ ಹಿಗ್ಗಾಮಗ್ಗ ಅದು ಹೆಣ್ಮಗಳೇ, ಕೊಲೆ ಸುಟ್ಟಾಕ್ಬಿಡ್ತೀನಿ ಅಂದ್ರೆ ಅಧಿಕಾರಿಗಳು ಕೂಡ ಜೀವ ಬೆದರಿಕೆಯಲ್ಲಿ ಬದುಕ್ತಾ ಇದ್ದಾರೆ. DC ಆಫೀಸಿಂದ ತಹಸೀಲ್ದಾರ್ ವರ್ಗುನು ಅದು ಬೋರ್ಡ್ ಚೇಂಜ್ ಮಾಡ್ಕೊಂಬಿಡಿ, ಕಾಂಗ್ರೆಸ್ DC ಆಫೀಸ್ ಅಂತೇಳಿ. ಆ ಪರಿಸ್ಥಿತಿ ಇವತ್ತು. ಯಾರು ಧೈರ್ಯವಾಗಿ ಈಗ ಚಿಕ್ಕಬಳ್ಳಾಪುರದ ತರ ಮತ್ತೆ ಮೈಸೂರು ತರ ಧೈರ್ಯವಾಗಿ ವ್ಯಕ್ತ ಮಾಡೋರು 1% ಜನನೂ ಇಲ್ಲ. ಇನ್ನು ಉಳಿದವರೆಲ್ಲ ಬಯಸ್ಕೊಂಡಿರೋರು ಯಾರು ಹೇಳ್ತಾ ಇಲ್ಲ.
ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಅಧಿಕಾರಿಗಳಿಗೆ ಮೊನ್ನೆ ಮಾಗಡಿ MLA ತಹಸೀಲ್ದಾರ್ಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಅವರೇ ಕಾಯ್ಬೇಕಾಗಿರೋದು ತಹಸೀಲ್ದಾರ್ನ ಕಪ್ಪಾಳು ಕೊಡಿತೀನಿ ಅಂತಂದ್ರು. ಅವರೇ ಹೇಳ್ಬಿಟ್ರು, ಎಷ್ಟಪ್ಪ ನಿನ್ನ ರೇಟು, ನಿನ್ನ ಆಫೀಸಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಅವರೇ ಕೇಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿ ಬಂದಿದೆ? ಕಂಟ್ರೋಲ್ ಮಾಡಬೇಕಾಗಿರೋ ಸರ್ಕಾರ ಈಗ ಕಂಟ್ರೋಲ್ ತಪ್ಪಿ ಮೆಂಟಲ್ ಔಟ್ ಇದೆ. ಮೆಂಟಲ್ ಆಗಿರೋ ಸರ್ಕಾರ ಇದು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಇರ್ಬೋದು, ಮೈಸೂರಲ್ಲಿ ಈ ತರ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ನಾವು ನೋಡಿದ್ದೀರಿ, ಮರಳು ಮಾಫಿಯಾನ ತಡೆಗಟ್ಟಕ್ಕೆ ಹೋದವ್ರ ಮೇಲೆ ಲಾರಿಗಳ ಹತ್ಸಿರೋದು, ಕೊಲೆ ಮಾಡಿರೋವಂಥದ್ದು. ಇದೆಲ್ಲವನ್ನ ನೋಡಿದ್ದೀರಿ. ಈಗ ಸರಣಿ ರೀತಿ ಆಗ್ತಾ ಇದೆ. ಇದಕ್ಕಿಂತ ಬೇಕಾ ಕರ್ನಾಟಕದಲ್ಲಿ ಆಡಳಿತ ಕುಸಿದಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಚಾ ಉದಾಹರಣೆ ಯಾವುದಿದೆ ಹೇಳಿ? ಇದಕ್ಕಿಂತ ಸಾಚಾ ಉದಾಹರಣೆ ಯಾವುದು ಇರಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಆಡಳಿತದ ಹಿಡಿತ ಹೊರಟೋಗ್ಬಿಟ್ಟಿದೆ. ಈ ಸರ್ಕಾರ ಒಂದು ರೀತಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಂತ ಸರ್ಕಾರ ಇದು. ನಾನು ಈ ತಿಮ್ಮಾಪುರ ಅವ್ರನ್ನ ಇಮಿಡಿಯೇಟ್ ಆಗಿ ಸರ್ಕಾರ ಕಿತ್ತಾಕ್ಬೇಕು, ಅವ್ರನ್ನ ವಜಾ ಮಾಡಬೇಕು. ಇದು ಎರಡನೇ ಘಟನೆ. ಇನ್ನೆಷ್ಟು ಘಟನೆ ಆಗಕ್ಕೆ ಮುಂಚೆ ಇವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಕೊನೆ, ನಮ್ಮ ಯಾವಾಗನೂ ಒಂಥರ ಕಾಮಿಡಿ ಮಾಡೋ ಅಂತವ್ರು ನಮ್ಮ ಜಮೀರ್ ಅಹಮದ್, ದಾಸೈನ್ ಬಂದ್ರು ನಾವು ಒಪ್ಕೊಂತೀರಿ ಅಂತ. ಯಾವ ಸ್ಥಿತಿಗೆ ತಂದ್ಬಿಟ್ರಿ ನಮ್ಮನ್ನ? ರಾಜ್ಯಕ್ಕೆ ದಾರಿನಲ್ಲಿ ಹೋಗೋ ದಾಸೈನ್ ಕರ್ಕೊಂಬಂದ್ರು CM ಅಂತ ಒಪ್ಕೊಂತ. ಹಂಗಾರೆ ಅಂಬೇಡ್ಕರ್ ಸಂವಿಧಾನ ಎಲ್ಲಿ ಹೋಗ್ಬೇಕು? ಅಂಬೇಡ್ಕರ್ ಅವರ ಬ್ಯಾಲೆಟ್ ಪೇಪರ್ ಎಲ್ಲಿ ಹೋಗ್ಬೇಕು? ದಾಸೈನ್ನೇ ಕರ್ಕೊಂಬಂದು ನೀವು ಅನೌನ್ಸ್ ಮಾಡೋದಾದ್ರೆ, ಆ ದಾಸೈನ್ ಗೌರವ ಇದೆ, ಅದು ಬೇರೆ. ಹಿಂದೆ ದಾಸೈನ್ಗೆ ಗೌರವ ಇತ್ತು, ಬೇರೆ, ಅದು ಬೇರೆ ಪ್ರಶ್ನೆ. 136 ಜನಕ್ಕೆ ಯಾಕೆ ಗೆಲ್ಲ? ಹಂಗಾರೆ 136 ಜನ ಕತೆ ಏನು? ಅವ್ರಿಗೆ ಬೆಲೆ ಇಲ್ವಾ? ಅವ್ರ ಓಟಿಗೆ ಬೆಲೆ ಇಲ್ವಾ? ಅಂದ್ರೆ ಮುಖ್ಯಮಂತ್ರಿ ಪದವಿನ ಯಾವ್ದಾವ್ದಕ್ಕೆ ಹೋಲಿಕೆ ಮಾಡ್ತೀರಾ? ಅಷ್ಟು ಕೀಳ್ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಪದವಿನ, ಚೇರ್. ಆ ಗೌರವ ಏನಿದೆ, ಘನತೆ ಏನಿದೆ, ಹಿಂದೆ ಕೆಂಗಲ್ ಹನುಮಂತ ಇರೋರು, ವೀರೇಂದ್ರ ಪಾಟೀಲ್ ಅಂತವ್ರು ಕುಳಿತಂತ ಜಾಗ ಅದು. ಅಂತ ಜಾಗವನ್ನ ಈ ತರ ಮನ್ಸೋ ಇಚ್ಛೆ ಆ ಜಾಗಕ್ಕೆ ಅಗೌರವ ತರ್ತಾ ಇದ್ದೀರಲ್ಲ, ಇದು ಸರಿನಾ? ಅದಕ್ಕೆ ಹೇಳ್ತಾ ಇರೋದು, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೆಪ ಮಾತ್ರಕ್ಕೆ ಅಷ್ಟೇ, ಹಿಡಿತಾ ಇಲ್ಲ. ಕೊನೆಗೇನೋ ಹೊಡೆತ ಕೊಡ್ತಾರೆ ಅಂದ್ರೆ ಹೊಡೆತಾನೂ ಇಲ್ಲ. ಆ ಪರಿಸ್ಥಿತಿಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ಶುದ್ಧೀಕರಣ ಆಗಬೇಕು, ಕೂಡಲೇ ಮಂತ್ರಿನ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀವಿ.